ಹಾಯ್ ಗಾಯ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತಿನ ವ್ಲಾಗ್ನ ನಾನು ಇಲ್ಲಿಂದನೇ ಶುರು ಮಾಡ್ತಾ ಇದ್ದೀನಿ. ಪಾಪು ಜಸ್ಟ್ ಇವಾಗಷ್ಟೇ ಎದ್ದ. ಟೈಮ್ 9 ಗಂಟೆ. 9 ಗಂಟೆವರೆಗೂ ಒಳ್ಳೆ ನಿದ್ದೆ ಮಾಡಿಕೊಂಡು ಇವಾಗ ಎದ್ದು ಪಿಳಿ ಪಿಳಿ ಅಂತ ಕಂಡುಬಿಡ್ತಾ ಮಲಗಿದ್ದಾನೆ. ನಾನು ಈ ಥರ ಅವನಿಗೆ ಗೋಡೆ ಸೈಡಿಗೆ ಪಿಲ್ಲೋ ಹಾಕ್ಬಿಡ್ತೀನಿ. ಯಾಕಂದರೆ ಅವ್ನ ನಿದ್ದೆಗಣ್ಣಲ್ಲಿ ಏನಾದರೂ ಆ ಕಡೆ ಹೋಗಿ ಗೋಡೆ ಸೈಡ್ ಹೋಗ್ಬಿಟ್ಟು ತಲೆ ಏನಾದರೂ ಒಡ್ಸ್ಕೊಂಬಿಟ್ರೆ ಅಂತ, ಮತ್ತು ಕೈ ಏನಾದರೂ ಸೈಡಲ್ಲಿ ಹಾಕ್ಕೊಂಡ್ರೆ ಸೊಳ್ಳೆ ಏನಾದರೂ ಬಂದು ಕಚ್ಚುತ್ತೆ ಅಂದ್ಬಿಟ್ಟು ನಾನು ಏನು ಮಾಡ್ತೀನಿ, ಗೋಡೆ ಸೈಡ್ಗೆ ಈ ಥರ ಮಲಗಿಸೋ ಟೈಮಲ್ಲಿ ಈ ಥರ ಪಿಲ್ಲೋಗಳನ್ನು ಹಾಕ್ಬಿಡ್ತೀನಿ. ಓ, ಎದ್ದ ತಕ್ಷಣ ಡ್ಯಾನ್ಸ್ ಮಾಡ್ತಿದ್ದಲ್ಲಪ್ಪ ನಮ್ಮ ಪಾಪಣಿ. ಯಾರನ್ನ ಕರಿತಿದ್ಯಾ? ಮಾಮಿ ಮಾಡು, ಮಾಮಿ ಕೈ ಮುಗಿ. ಬಂತು 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 ಬಂತು. ಅಯ್ಯಯ್ಯೋ, ನನಗೆ ಕಮೆಂಟಲ್ಲಿ ಒಬ್ಬರು ಚಪಾತಿ ಮತ್ತು ದೋಸೆ ಎಲ್ಲ ಪಾಪುಗೆ ಹೆಂಗೆ ಕೊಡ್ತೀರಾ ಅಂತ ಕೇಳಿದರು. ಇವತ್ತು ರಾಗಿ ರೊಟ್ಟಿ ಮತ್ತು ಚಟ್ನಿ ಮಾಡಿದರು. ಸೊ ನನಗೆ ರಾಗಿ ರೊಟ್ಟಿನೇ ಕೊಡ್ತಾಯಿದ್ದೀನಿ. ನೋಡಿ, ಈ ಥರ ಫಸ್ಟು ಮೊಸರು ಹಾಕ್ಬಿಟ್ಟು ಆಮೇಲೆ ರೊಟ್ಟಿ ಹಾಕಿ ಮತ್ತು ಅದ್ರ ಮೇಲೆ ಒಂದು ಸ್ವಲ್ಪ ಮೊಸರು ಹಾಕಿ ಒಂದಷ್ಟೊತ್ತು ನೆನೆಯೋದಕ್ಕೆ ಬಿಡ್ತೀನಿ. ಒಂದು 5 ನಿಮಿಷ ನೆನೆದ್ರೆ ಸಾಕಾಗುತ್ತೆ. ಅದಾದಮೇಲೆ ಎಲ್ಲನೂ ಒಟ್ಟಿಗೆ ಕಿವುಚ್ಬಿಟ್ಟು ಒಂದು ಸ್ವಲ್ಪ ಮಾತ್ರ ಚಟ್ನಿ ಹಾಕ್ಬಿಟ್ಟು ಅವನಿಗೆ ತಿನ್ನಿಸ್ತೀನಿ, ತಿನ್ಕೊತಾನೆ. ತೆಂಗಿನಕಾಯಿ ಏನಾದರೂ ಹಾಕಿದರೆ ನೋಡಿಬಿಟ್ಟು ಅದನ್ನು ತೆಗೆದ್ಬಿಡ್ತೀನಿ. ಪಾಪುಗೆ ಮಧ್ಯಾಹ್ನ ಊಟಕ್ಕೆ ನಾನು ಇವತ್ತು ಆ್ಯಪಲ್ ಪ್ಯಾನ್ ಕೇಕ್ ಮಾಡೋಣ ಅಂತ ಮಾಡ್ತಾಯಿದ್ದೆ. ಒಂದು ಆ್ಯಪಲ್ ತೊಗೊಂಡು, ಚಿಕ್ಕದಾಗಿದ್ದರೆ ಒಂದು ಬೇಕಾಗುತ್ತೆ. ಸೊ ಒಂದು ಆ್ಯಪಲ್ ತೊಗೊಂಡು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಅದನ್ನು ಸಣ್ಣದಾಗಿ ತುರಿದ್ಬಿಟ್ಟು ಅದಕ್ಕೆ 1 ಸ್ಪೂನಷ್ಟು ಅಕ್ಕಿ ಹಿಟ್ಟು, 1 ಸ್ಪೂನಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಂಡ್ರೆ ಆಗುತ್ತೆ. ನಾನು ಇದಕ್ಕೆ ಉಪ್ಪೆಲ್ಲ ಏನೂ ಹಾಕ್ತಾಯಿಲ್ಲ. ಇಷ್ಟು ಕಲಸಿ ಒಂದು 5 ನಿಮಿಷ ಬಿಡ್ತೀನಿ, ಕಲಸಿಟ್ಬಿಟ್ಟು ಅದಾದಮೇಲೆ ಕಲ್ಲಿಗೆ ಈ ಥರ ಬೆಣ್ಣೆ ಅಥವಾ ತುಪ್ಪ ಏನಾದರೂ ಹಚ್ಚಿ ಅದನ್ನು ಚೆನ್ನಾಗಿ ರೋಸ್ಟ್ ಥರ ಮಾಡ್ಕೊಬೇಕು. ನಾನು ಇದಕ್ಕೆ ಆ್ಯಪಲ್ ಹಾಕಿರೋದ್ರಿಂದ ನಾನು ಅದಕ್ಕೆ ಉಪ್ಪೇನೂ ಹಾಕ್ತಾಯಿಲ್ಲ. ಬರೀ ತುರಿದಿರೋಂಥ ಆ್ಯಪಲ್ಲು ಮತ್ತು ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು ಇಷ್ಟು ಮಾತ್ರ ಹಾಕಿ ನಾನು ಮಾಡ್ತಾಯಿದ್ದೀನಿ. ಕಲ್ಲು ಚೆನ್ನಾಗಿ ಕಾದ್ಮೇಲೆ ಈ ಥರ ಸ್ಪೂನಲ್ಲಿ ನಾನು ಈ ಥರ ಒಂದು ರೌಂಡ್ ಶೇಪಲ್ಲಿ ಹಿಂಗೆ ಮಾಡ್ಕೊತೀನಿ. ಇದೇ ಥರ ಎಲ್ಲದನ್ನು ನಾನು ರೋಸ್ಟ್ ಮಾಡ್ಕೊತೀನಿ ತುಪ್ಪ ಹಾಕ್ಬಿಟ್ಟು. ಮೇಲೊಂದು ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ. ನಾನು ಹೇಳಿರೋ ಕ್ವಾಂಟಿಟಿನಲ್ಲಿ ಮಾಡಿದ್ರೆ ಈ ಥರ 5 ಪ್ಯಾನ್ ಕೇಕ್ ಆಗುತ್ತೆ. ಜಾಸ್ತಿ ಬೇಕು ಅಂದರೆ ನೀವು ಆ್ಯಪಲ್ಲು ಮತ್ತು ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟನ್ನ ಜಾಸ್ತಿ ಹಾಕ್ಕೊಬೇಕಾಗತ್ತೆ. ಅವನಿಗೆ ಇಷ್ಟು ಸಾಕು, ಇದರಲ್ಲೇ ಅವನು 1-2 ಉಳಿಸ್ತಾನೆ. ಸೊ ಇಷ್ಟು ಸಾಕು. ಹಾಗಾಗಿ ನಾನು ಯಾವಾಗ ಮಾಡಿದ್ರು ಇಷ್ಟೇ ಕ್ವಾಂಟಿಟಿನಲ್ಲಿ ಮಾಡೋದು ಅವನಿಗೆ. ಇವಾಗ ಒಂದು ಸೈಡ್ ಆಗಿದೆ. ಇದೇ ಥರ ಎಲ್ಲನೂ ನಾನು 2 ಸೈಡು ಚೆನ್ನಾಗಿ ರೋಸ್ಟ್ ಮಾಡ್ಕೊತೀನಿ. ಇಲ್ಲಿ ಚೆನ್ನಾಗಿ ರೋಸ್ಟ್ ಆಗಿಲ್ಲ ಅಂತಂದರೆ ಒಳಗಡೆ ಹಿಟ್ಟಿಟ್ಟು ಥರ ಸಿಗುತ್ತೆ, ಅದು ಮಕ್ಕಳಿಗೆ ತಿನ್ನೋಕ್ಕಾಗಲ್ಲ, ಅಂಟ್ಕೊಂಡ್ಬಿಡುತ್ತೆ ಬಾಯೊಳಗಡೆ ಎಲ್ಲ. ಹಾಗಾಗಿ ಈ ಥರ ಪದೇ 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 ಇದನ್ನು ಉಲ್ಟಾ ಮಾಡಿ ನಾನು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊತೀನಿ. ಬೇಕು ಅಂದರೆ ನೀವು ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿನೂ ರೋಸ್ಟ್ ಮಾಡ್ಕೊಬೋದು. ನಾವು ಎಷ್ಟು ಹಾಕಿ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ, ತಿನ್ನೋದಕ್ಕೂ ಟೇಸ್ಟಿಯಾಗಿರುತ್ತೆ. ಇದು ಆ್ಯಪಲ್ ಹಾಕಿರೋದ್ರಿಂದ ಸ್ವಲ್ಪ ಸ್ವೀಟ್ ಇರುತ್ತಲ್ವ, ಹಂಗಾಗಿ ಮಕ್ಕಳು ಇಷ್ಟಪಟ್ಟು ತಿನ್ಕೊತಾರೆ. ಇವನಂತೂ ಇಷ್ಟಪಟ್ಟು ತಿಂತಾನೆ, ಹಂಗಾಗಿ ನಾನು ಮಾಡ್ತೀನಿ. ಕಣ್ಣೆಲ್ಲಿ ಕಣ್ಣು ನಂದು? ಹಾಂ, ಕೊಡು, ನಂದು ಕಣ್ಣು ಕೊಡು. ಸೊ ಫೈನಲಿ ಪಾಪನ ಮಲಗಿಸಿದ್ದಾಯಿತು. ಬೆಳಗ್ಗೆಯಿಂದ 2 ಸಲ ಮಲಗಿಸಿ 3/4 ಗಂಟೆ ತೂಗಿದ್ದೀನಿ. ಮಲ್ಕೋತಾನೆ ಇರಲಿಲ್ಲ. ತೂಗಿ ಸಾಕಾಗೋಗ್ತಿತ್ತು. ಅದಕ್ಕೆ ನಾನು ಇವತ್ತು ಈ ಥರ ಲಾಲಿ ಮಾಡೋಣ, ಹಿಂಗೆ ಕಟ್ಕೊಂಬಿಟ್ರೆ ಅಟ್ಲೀಸ್ಟ್ ಕೂತ್ಕೊಂಡಾದರೂ ತೂಗ್ಬೋದಲ್ವ ಅಂದ್ಬಿಟ್ಟು ನಾನು ಈ ಥರ ಮಾಡಿಕೊಂಡೆ. ಬರ್ತಾ ಏನಾಗುತ್ತೆ, ಮಕ್ಕಳು ಆಟ ಜಾಸ್ತಿ ಮಾಡ್ತಾರೆ, ನಿದ್ದೆ ಕಮ್ಮಿ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಆಟ ಆಡೋಕ್ಕೋಸ್ಕರ ನಿದ್ದೆ ಬಂದ್ರೂ ಮಲಗಲ್ಲ. ಮುಂಚೆ ಎಲ್ಲ ದಿನಕ್ಕೆ 4 ಸಲ ಮಲ್ಕೊತಿದ್ದ, ಬರ್ತಾ 3 ಸಲ ಮಾಡ್ಕೊಂಡ. ಇವಾಗ ದಿನಕ್ಕೆ ಬೆಳಗ್ಗೆ 1 ಸಲ, ಸಂಜೆ 1 ಸಲ, 2 ಸಲ ಮಲ್ಕೊತಿದ್ದಾನೆ. ಇನ್ನೂ ಒಂದಷ್ಟು ದಿವಸ ಆಗಿಬಿಟ್ರೆ ದಿನಕ್ಕೆ 1 ಸಲ ಮಲಗಿಸೋದೇ ಕಷ್ಟ ಆಗುತ್ತೆ. ಆಗಲ್ಲ, ತೂಗಿ ಅಪ್ಪ ಹಂಗಂತೂ
ಕಾಲು ಕೈಯೆಲ್ಲ ನೋವು ಬಂದ್ಬಿಡ್ತು. 3/4 ಗಂಟೆ ಕಂಟಿನ್ಯೂಸ್ ತೂಗಿದ್ದೀನಿ. ಆಮೇಲೆ ಇನ್ನೊಂದು ಏನಂದರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಕೂಡ ಆಯ್ತು ಇವತ್ತು ಪಾಪ ಅವನಿಗೆ. ಇಲ್ಲಾಂದ್ರೆ ಒಂಚೂರು ಒಂದು ಅಟ್ಲೀಸ್ಟ್ ಒಂದು 1/4 ಗಂಟೆ ತೂಗಿದ್ರೂ ಮಲಗುತ್ತಿದ್ದ. ಡಿಸ್ಟರ್ಬೆನ್ಸು ಸ್ವಲ್ಪ ಜಾಸ್ತಿನೇ ಆಯ್ತು ಇವತ್ತು. ಹಂಗಾಗಿ ಸಾಕಾಗೋಯ್ತು ತೂಗಿ. ಅದಕ್ಕೆ ಈ ಥರ ಲಾಲಿಮ್ಮ ಕಟ್ಟಿದ್ದೀನಿ. ಅಟ್ಲೀಸ್ಟ್ ಕೂತ್ಕೊಂಡು ತೂಗ್ಬೋದಲ್ವ, ಅಷ್ಟು ಅಯ್ಯೋ ಸಾಕಾಯಿತು ಅನ್ನೋ ಥರ ಏನು ಅನಿಸಲ್ಲ. ಇವಾಗ ಏನು ಕೆಲಸ ಅಂತಂದರೆ ಲಗೇಜ್ ಪ್ಯಾಕ್ ಮಾಡಬೇಕು, ಅದೇ ಬೇಜಾರಿನ ಕೆಲಸ. ಇವಾಗ ಮಣಿ ಹೊರಟಿದ್ದಾನೆ. ಬರ್ತಾನೆ ಇವತ್ತು ನೈಟ್ 7 ಅಥವಾ 8 ಗಂಟೆಗೆ ಬರ್ತಾನೆ. ಬಂದರೆ ನಾಳೆ ಬೆಳಿಗ್ಗೆ ವಾಪಸ್ ಮಣಿಯವ್ರ ಮನೆಗೆ ಹೋಗ್ತೀವಿ, ಅವ್ರ ಊರಿಗೆ ಹೋಗಬೇಕು. ಅದಕ್ಕೆ ಇವಾಗ ಲಗೇಜ್ ಎಲ್ಲ ಪ್ಯಾಕ್ ಮಾಡಬೇಕು. ಬನ್ನಿ ಹೋಗೋಣ, ಪ್ಯಾಕ್ ಮಾಡೋಣ. ಒಂದಷ್ಟು ರೆಡಿ ಮಾಡಿದೆ. ಈ ಸಲ ನಾನು ನನ್ನ ಬಟ್ಟೆ ಏನೂ ತೊಗೊತಾ ಇಲ್ಲ. ಲಾಸ್ಟ್ ಟೈಮ್ ಹೋಗಿದ್ನಲ್ವ, ಆವಾಗಲೇ ತೊಗೊಂಡೋಗಿದ್ದಷ್ಟು ಬಟ್ಟೆ ಅಲ್ಲೇ ಇಟ್ಬಿಟ್ಟಿದ್ದೀನಿ. ಪದೇ ತೊಗೊಂಡೋಗೋದು, ತೊಗೊಂಬರೋದು ಲಗೇಜ್. ಯಾಕಂದರೆ ನಮಗೆ ಪ್ರತಿ ಸಲನೂ ಲಗೇಜ್ ಹೆವಿ ಆಗ್ತಾಯಿದೆ. ಅದಕ್ಕೆ ನನಗನ್ಸುತ್ತೆ ಪಾಪುನ ಕರ್ಕೊಂಡು ಈ ಥರ ಹೆವಿ ಮಾಡ್ಕೊಂಡು ಲಗೇಜ್ನ ಅಷ್ಟು ಸೇಫ್ ಅಲ್ಲ ಅಂತ ಅನಿಸ್ತು. ಅದಕ್ಕೆ ನಾನೇನು ಮಾಡಿದೆ, ನನ್ನ ಬಟ್ಟೆಗಳೆಲ್ಲ ಅಲ್ಲೇ ಇಟ್ಬಿಟ್ಟೆ. ಪಾಪುದೊಂದು 2-3 ಬಟ್ಟೆ ಅಷ್ಟೇ ಇಟ್ಟೆ. ಅವ್ನು ಜಾಸ್ತಿ ಇಡೋಕ್ಕಾಗಲ್ಲ, ಯಾಕಂದ್ರೆ ನಾನು ಜಾಸ್ತಿ ಯೂಸ್ ಮಾಡ್ತಾಯಿಲ್ಲ ಬಟ್ಟೆಗಳನ್ನು. ಹಂಗಾಗಿ ನಾನು ಅಲ್ಲೊಂದಷ್ಟು ಇಟ್ಬಿಟ್ಟಿದ್ದೀನಿ. ಸೊ ಆದಷ್ಟು ಲಗೇಜ್ನ ಕಮ್ಮಿ ಮಾಡ್ಕೊಬೇಕು ಅಂತ ಅನ್ನೋ ರೀಸನ್ಗೋಸ್ಕರ. ಇನ್ನು ಪ್ಯಾಂಟೆಲ್ಲ ಇವಾಗಲೇ ಪ್ಯಾಕ್ ಮಾಡೋಕ್ಕಾಗಲ್ಲ, ನಾಳೆನೇ ಪ್ಯಾಕ್ ಮಾಡಬೇಕದೆಲ್ಲ ಇವಾಗ. ಯಾಕಂದರೆ ಈಗಲೇ ಪ್ಯಾಕ್ ಮಾಡಿಬಿಟ್ರೆ ಇನ್ನು ಸಂಜೆ ಬೇಕಲ್ವ. ಅವ್ನಿಗೇನಿಲ್ಲ ಅಂದರೆ ದಿನಕ್ಕೊಂದು 20 ಪ್ಯಾಂಟಾದರೂ ಬೇಕು, ನಿಕ್ಕರು ಪ್ಯಾಂಟು ಬೇಕೇ ಬೇಕು. ಸೊ ಅದಕ್ಕೆ ಇವಾಗ ಪ್ಯಾಂಟೆಲ್ಲ ಬಿಟ್ಟು ಉಳಿದಿದ್ದೆಲ್ಲ ಏನು ಪ್ಯಾಕ್ ಮಾಡ್ಬೋದು ಅದಷ್ಟು ಪ್ಯಾಕ್ ಮಾಡಿ ಮುಗಿಸಿದ್ದೀನಿ. ಇನ್ನು ನಾಳೆ ಹೊರಡೋ ಟೈಮಲ್ಲಿ ಎತ್ತಾಕೊಬೇಕಷ್ಟೇ. ಅದೆಲ್ಲ 2 ಅವರ್ ಒಳ್ಳೆ ಸಕ್ಕತ್ತಾಗಿ ನಿದ್ದೆ ಹೊಡೆದ. ಮಧ್ಯೆ ಯಾರಾದರೂ ಬಂದುಬಿಡ್ತಾರಲ್ಲ ಡಿಸ್ಟರ್ಬೆನ್ಸ್ಗೆ ಎದ್ಬಿಡ್ತಾನೆ. ಇಲ್ಲಾಂದ್ರೆ ಇನ್ನೂ ನಿದ್ದೆ ಮಾಡೋನು. ಎದ್ಬಿಟ್ಟು ಹಾಲು ಕುಡ್ಕೊಂಡು ಆಟ ಆಡ್ತಾ ಕೂತಿದ್ದಾನೆ. ಪಪ್ಪಣ್ಣಿ ಪುನರ್ವಾ ಝೂಝೂನ ಯಾಕೆ ಬಿಸಾಕ್ತೆ? ಝೂಝು ಎಲ್ಲಿ? ಹಾಂ, ಝೂಝು ಎಲ್ಲಿ? ಝೂಝು ನೋಡಿ, ಈ ಕಡೆ ನೋಡಿ, ಇಲ್ಲಿ ನೋಡಿ, ಈ ಕಡೆ, ಆ ಕಡೆ ಎಲ್ಲ. ಅಲ್ಲಿ ಪಾಪ ಎತ್ಕೋ ಅನ್ನ. ಝೂಝು ಅಮ್ಮ, ನನ್ನ ಕಣ್ಣು ಕಿತ್ತಾಕ್ಬಿಟ್ಟ ಇವನು. ನನ್ನ ಕಣ್ಣು ಕೊಡಿ, ನನ್ನ ಕಣ್ಣು ಕೊಡಪ್ಪ ಪ್ಲೀಸ್. ಹಾಕು, ನನ್ನ ಕಣ್ಣಿಗೆ ಹಾಕು ಕೊಡು. ಅಮ್ಮ, ನನ್ನ ಕಣ್ಣು ಕಾಣಿಸ್ತಿಲ್ಲ. ನನ್ನ ಕಣ್ಣು ಕಾಣಿಸ್ತಿಲ್ಲ. ನನ್ನ ಕಣ್ಣು ಕೊಡಪ್ಪ, ಕೊಡು ಬಂಗಾರಿ, ಜಾಣೆ ಬಂಗಾರಿ. ಇವಾಗ ಇದೊಂದು ಕಿತ್ಕೊಂಡು ಕೈಯಲ್ಲಿ ಹಿಡ್ಕೊತಾನೆ. ಕೊಡು. ಮಾವಿನಕಾಯಿ ಎಲ್ಲ ತುರಿದ್ಬಿಟ್ಟು ಅದಕ್ಕೆ ಉಪ್ಪು ಖಾರ ಹಾಕಿದ್ರು. ಅದನ್ನು ತಿನ್ನೋಣ ಅಂತ ಬಂದೆ. ಬೆಳಿಗ್ಗೆಯಿಂದ ಮರ್ತೇ ಹೋಯ್ತು ಅದು ತಿನ್ನೋದೆ. ಅದಕ್ಕೆ ನೆನಪಾಯ್ತು ಇವಾಗ ಅಂತ ತಗೊಂಡು ತಿನ್ನೋಣ ಅಂತ ಬಂದೆ. ಚಿಕ್ಕ ವಯಸ್ಸು ಸಕ್ಕ ತಿಂತಿದ್ವಿ, ಇವಾಗ ಅಷ್ಟೆಲ್ಲ ತಿನ್ನೋಕ್ಕೆ ಆಗಲ್ಲ. ಇವಾಗ ಇವನ್ನೇನಾದರೂ ಅಡುಗೆ ಮನೆ ಒಳಗಡೆ ಕರ್ಕೊಂಬಂದುಬಿಟ್ರೆ ಅವನಿದೇ ಕೆಲಸ ಮಾಡೋದು. ಆದಷ್ಟು ಕೆಳಗಡೆ ಎಲ್ಲ ಥಿಂಗ್ಸ್ ಎಲ್ಲ ಖಾಲಿ ಮಾಡಿದೆ ಅಮ್ಮ. ಆದರೂ ಇದಷ್ಟು ಇಟ್ಟಿದ್ದಾರೆ, ಅದನ್ನು ಬಿಡಲ್ಲ. ತೆಗೆದು ಕೆಳಗಡೆ ಬಿಸಾಕೋದು, ಇದೇ ಆಟ ಅವನಿಗೆ. ಸದ್ಯ ಇನ್ನೊಂದು ಸ್ವಲ್ಪ ಬೆಳೆದ್ಬಿಟ್ರೆ ಅದು ಮೇಲ್ಗಡೆ ಹೊಡೆಯುತ್ತೆ. ಈಗ ಸದ್ಯಕ್ಕೆ ಹೊಡೆಯಲ್ಲ. ಸ್ವಲ್ಪ ದಿವಸ ಇನ್ನೊಂಚೂರು ಬೆಳ್ಕೊಂಬಿಟ್ರೆ ಅದು ತಲೆಗೆ ಹೊಡೆಯುತ್ತೆ. ಇವಾಗೇನು ಪ್ರಾಬ್ಲಮ್ ಇಲ್ಲ. ಅದೇನು ಖುಷಿನೋ ಮಕ್ಕಳಿಗೆ ಈ ಥರ ತೆಗೆದು ಬಿಸಾಕೋದು ಅಂದರೆ ಗೊತ್ತಿಲ್ಲ. ಪಾಪು ಅದೇನಪ್ಪ ಅವನೇ ಬಂದು ಇಷ್ಟಪಟ್ಟು ಲಾಲಿ ಒಳಗಡೆ ಕೂತ್ಕೊಂಡು ತೂಗು ಸ್ಟಾಪ್ ಮಾಡಿದ್ರೆ ಮತ್ತೆ ತೂಗು ಅಂತ ಅನ್ನೋನು. ಸೊ ತೂಗ್ತಾಯಿದ್ದೆ, ಹಂಗೆ ತಲೆ ಒರ್ಕೊಂಡ. ಸೊ ಮಣಿ ಹೊರಟಿದ್ದಾನೆ. ಆಲ್ರೆಡಿ ಮಧ್ಯಾಹ್ನ 1 ಗಂಟೆಗೆ ಅವನು ಅಲ್ಲಿ ಕಾಲೇಜ್ ಬಿಟ್ಟರೆ ನಮ್ಮ ಊರು ತಲುಪೋದು ಅವನಿಗೆ 8-8:30 ಆಗುತ್ತೆ. ಸೊ ಏನು ಮಾಡ್ತಾನೋ ಇವತ್ತು ನೋಡಬೇಕು. ಹೋಗಲ್ವಾ, ಮರ್ತುಬಿಟ್ಟಿದ್ದಾನ ಅಂತ. ಸ್ಟ್ರೇಂಜರ್ ಥರ ನೋಡ್ತಾನೆ ಪಾಪ ನನ್ನ ಮಗ ಅವನನ್ನು. ಅವನಿಗಿನ್ನೂ ಕರೆಕ್ಟಾಗಿ ಇದು ನಮ್ಮಪ್ಪ ಅನ್ನೋ ಒಂದು ಕಾನ್ಸೆಪ್ಟ್ ಅವನಿಗೆ ಬಂದಿಲ್ಲ ಅನಿಸುತ್ತೆ.
ಸೊ ನೋಡಿದ ತಕ್ಷಣ ಅವನ ಹತ್ರ ಹೋಗೋದೇ ಇಲ್ಲ, ನಮ್ಮಪ್ಪ ಬಂತು ಅನ್ನೋ ಥರ ಹೋಗಲ್ಲ. ಮುಖ ಎಲ್ಲ ನೋಡಿ ಸ್ವಲ್ಪ ಪರಿಚಯ ಮಾಡಿಕೊಂಡು ಆಮೇಲೆ ನಿಧಾನಕ್ಕೆ ಹೋಗ್ತಾನೆ. ಯಾರಪ್ಪ ಅದು? ಯಾರದು? ಯಾರಪ್ಪ ಅದು? ಎದ್ದೇಳು 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 ಎದ್ದೇಳು. ಯಾರದು? ಆರಾಮದು? ಜಾಸ್ತಿ ಶೇಮ್ ಶೇಮ್ ಮಾಡ್ತಾರೆ ನಿಂಗೆ, ಮುಚ್ಕೋ. ಹಾಯ್ ಹಾಯ್ ಹೇಳು, ಹಾಯ್. ಅಮ್ಮಮ್ಮಮ್ಮಮ್ಮ